ಜೆಡಿಎಸ್ ಪ್ರೊಟೆಕ್ಟ್ ಮಾಡ್ತಾ ಇದೆ ಸರ್ ಇವತ್ತು. ಸಂತೋಷ. ಅವ್ರು ಏನೇನು ಸಜೆಷನ್ ಇದೆ ತೊಗೊಳ್ಳೋಣ. ಯಾಕೆ ಹಿಂದೆ ಓಪನ್ ಮಾಡಿರಲ್ಲ ಯೂನಿವರ್ಸಿಟಿ, ಕನಿಷ್ಠ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿಲ್ಲ, ಮಕ್ಕಳಿಗೆ ಸಂಬಳ ಕೊಟ್ಟಿಲ್ಲ, ಅದನ್ನೆಲ್ಲನೂ ನೋಡೋಕೆ ಕೇಳಿ 3 ವರ್ಷ ಓಪನ್ ಮಾಡಿಬಿಟ್ಟು ನಾನು ಒಂದು ದೊಡ್ಡಸ್ಗೆ ಅಂತ ಓಪನ್ ಮಾಡೋದು ದೊಡ್ಡದಲ್ಲ, ಕಲ್ಲು ಹಾಕೋದು ದೊಡ್ಡದಲ್ಲ, ಕೆಲಸ ಆಗಬೇಕು. ಸೊ ಮಂಡ್ಯ ಯೂನಿವರ್ಸಿಟಿ ಇರಬೇಕಾ ಬೇಡವಾ ಅಂತ ಒಂದು ಸಬ್ ಕಮಿಟಿ ರಿಪೋರ್ಟ್ ಕ್ಯಾಬಿನೆಟ್ಗೆ ಬಂದ ಮೇಲೆ ಚರ್ಚೆ ಮಾಡ್ತೀವಿ, ಆಮೇಲೆ ನಿಮ್ಗೆ ಉತ್ತರ ಹೇಳ್ತೀನಿ. BSSK ಕಾರ್ಖಾನೆಯಲ್ಲಿ ಕಾರ್ಮಿಕರಿಗೆ ಅದೊಂದು ಸ್ವಲ್ಪ ಗಲಾಟೆ ಇದೆ. ಸೊ MLA ಅವರು 21 ಜನ ತೊಗೋಬೇಕು ಅಂತ ಮ್ಯಾನೇಜ್ಮೆಂಟ್ನವರು ತಗೊಳಕ್ಕಾಗಲ್ಲ ಅಂತ. ಸೊ ನಾನು ಮ್ಯಾನೇಜ್ಮೆಂಟ್ನವ್ರಿಗೆ MLA ಅವ್ರಿಗೆ ಇಬ್ಬರಿಗೂ ಮಾತಾಡಿ ಅದನ್ನು ಸೆಟ್ಲ್ ಮಾಡ್ತೀನಿ. ಬಂದರೆ ಬೇಜಾರಿಲ್ಲ. ನನ್ನ ಸಂಪರ್ಕದಲ್ಲಿಲ್ಲ. ಆಯಿತು, ತೊಂದರೆ ಇಲ್ಲ, ಸಂತೋಷ ಅಂದೆ. ಬಂದರೆ ಸಂತೋಷ. ಪಕ್ಷದ ಸಿದ್ಧಾಂತಗಳನ್ನ ಒಪ್ಪಿ ಬಂದರೆ ನಮ್ಗೆ ಯಾರಿಗೂ ಏನು ಬೇಜಾರಿಲ್ಲ. ಅಧ್ಯಕ್ಷರು ಹೇಳಿದ್ದಾರೆ, ಮುಖ್ಯಮಂತ್ರಿನೂ ಹೇಳಿದ್ದಾರೆ, ಈಗ ಜಮೀರ್ ಅವರು ಹೇಳಿದ್ದಾರೆ, ಬರಲಿ, ಸಂತೋಷ. ಆ ಪ್ರಶ್ನೆ ಇಲ್ಲ, ಬಿಟ್ಟಾಗ್ತದೆ. ಯಾಕೆ ಅದ್ರ ಬಗ್ಗೆ ಮಾತಾಡ್ತೀವಿ? ಅದಕ್ಕೂ ಅವ್ರಾಗ ಬಂದರೆ ಕರ್ಕೋತೀವಿ, ನಾವು ಕರೆಯಲ್ಲ ಯಾರು. ಹೇಮಾವತಿ ನಾಲೆ 3ನೇ ತಾರೀಕು ಮಾತನಾಡಿ ನೀರು ಸಫಿಷಿಯೆಂಟಾಗಿದ್ದರೆ ನೀರನ್ನು ಇಲ್ಲಿವರೆಗೆ ಬೇಸಿಗೆ ಬೆಳೆಗೆ ಎಲ್ಲೂ ಬಿಟ್ಟಿಲ್ಲ. ಕುಡಿಯೋ ನೀರಿಗೆ ಮಾತ್ರ, ಹಳೆ ಕಾಲುವೆಗಳು ಮಾತ್ರ ಪ್ರತಿ ವರ್ಷ ಬಿಟ್ಕೊಂಬರ್ತಾಯಿದ್ದು. ಈಗೇನಾದ್ರೂ ನೀರು ಸಫಿಷಿಯೆಂಟ್ ಇದ್ದರೆ 1 ತಿಂಗಳು ಹರಿಸ್ಬೇಕಾಗತ್ತೆ, ಎಲ್ಲ ತುಮಕೂರು, ಹಾಸನ, ಮಂಡ್ಯ ಎಲ್ಲ. ಹಾಗಾಗಿ ಅದನ್ನು 3ನೇ ತಾರೀಕು ನಾನು ಮತ್ತು ಅಲ್ಲಿಯ ಉಸ್ತುವಾರಿ ಸಚಿವರು ಮಾತನಾಡಿ ತೀರ್ಮಾನ ತಗೋದು. ಯಾರು ಮಾಡಲಿ ಸರ್, ನೋಡಿ, ಪ್ರಜಾಪ್ರಭುತ್ವದಲ್ಲಿ ಇವೆಲ್ಲವೂ ಸಹ ಮಾಡಲೇಬೇಕಾದಂಥವು ಮಾಡ್ತಾರೆ. ಸೊ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದಕ್ಕೆ ನಮ್ಮದೇನು ವಿರೋಧ ಇಲ್ಲ. ರಚನಾತ್ಮಕವಾದಂಥ ಯಾವುದೇ ಹೋರಾಟ ಮಾಡಿದ್ರೂ ಸರ್ಕಾರ ಅದನ್ನು ಸ್ವಾಗತಿಸ್ತದೆ, ಗೌರವಿಸ್ತದೆ, ಆ ಸಂದರ್ಭಕ್ಕೆ ತೀರ್ಮಾನ ತೆಗೆದು ಹೇಳಿ.